ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದಿವೆ. ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇದ್ದಂತಹ ಬಹುದೊಡ್ಡ ಆರೋಪ ಸರ್ಕಾರದ ಮೇಲೆ ಏನು ಅಂತ ಹೇಳಿದ್ರೆ, ಈ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸರ್ಕಾರದ ಬಹುತೇಕ ಇಲಾಖೆಗಳಲ್ಲಿ ಭಾರಿ ಹಗರಣಗಳು ನಡೀತಾ ಇದ್ದಾವೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮಾಡ್ತಾ ಇತ್ತು. ಸರ್ಕಾರದ ಭ್ರಷ್ಟಾಚಾರದ ಪಟ್ಟಿಗೆ ಮತ್ತೊಂದು ಸೇರ್ಪಡೆ ಇದೆ. ಅದೇನು ಅಂತ ಹೇಳ್ತಾ ಹೋಗ್ತೇನೆ. ಇದೇ ಈ ಹೊತ್ತಿನ ವಿಶೇಷ, ಟೆಂಡರ್ ಗೋಲ್ಮಾಲ್. ಗೋಲ್ಮಾಲ್ ನಡೀತಾ ಇದೆ ಸರ್ಕಾರದಲ್ಲಿ. ಸಚಿವರ ಕಣ್ಣು ಕೆಳಗಡೆನೆ ಗೋಲ್ಮಾಲ್ ನಡೀತಾ ಇರುವಂಥದ್ದು. ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆ. ಹಿಂದುಳಿದ ವರ್ಗದವರಿಗಾಗಿ ಮಾಡಿದಂತಹ ಟೆಂಡರ್ನಲ್ಲಿ ಭಾರಿ ಮೋಸವಾಗ್ತಾ ಇದೆ. ಟೆಂಡರ್ ಗೋಲ್ಮಾಲ್ನಲ್ಲಿ ಯಾರಿಗೆ ಎಷ್ಟು ಪಾಲು ಹೋಗ್ತಾ ಇದೆ? ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದವರು ಯಾರು? ಯಾರದ್ದೋ ಟೆಂಡರು ಇನ್ಯಾರಿಗೋ ಹಣ ಹೋಗ್ತಾ ಇದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಭಾರೀ ಅಕ್ರಮ ಆಗ್ತಾ ಇದೆ. ಸಚಿವರು ಎಚ್ ಸಿ ಮಹದೇವಪ್ಪ ಅವರು, ಇವರದ್ದೇ ಇಲಾಖೆಯಲ್ಲಿ ಕೋಟಿ ಕೋಟಿ ಲೂಟಿ ಆಗ್ತಾ ಇದೆ. ಹಣ ಪೀಕಿದವರ ವಿರುದ್ಧ ಸಚಿವರು ಮೌನವಾಗಿದ್ದಾರೆ ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ಗೋಲ್ಮಾಲ್ ಆಗ್ತಾ ಇದೆ. ಟೆಂಡರ್ನಲ್ಲಿ ಕೋಟಿ ಕೋಟಿ ಗಟ್ಟಲೆ ದುಡ್ಡನ್ನು ಹೊಡಿತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪನವರ ಇಲಾಖೆ ಅರಣ್ಯದಂಚಿನಲ್ಲಿರುವವರಿಗಾಗಿ ಇಲಾಖೆಯಿಂದ ಕರೆದಿದ್ದಂತಹ ಹೊಸ ಯೋಜನೆ ಇದು. ಕಾಡಿನ ಅಂಚಿನಲ್ಲಿರುವಂಥವ್ರಿಗೋಸ್ಕರ ಒಂದು ಹೊಸ ಯೋಜನೆಯನ್ನು ರೂಪಿಸಿಕೊಂಡಿದ್ರು. ಕೊರಗ, ಕಾಡು ಕುರುಬ, ಜೇನು ಕುರುಬ, ಸೋಲಿಗ, ಎರವ, ಸಿದ್ದಿ, ಗೊಂಡ, ಮಲೈಕುಡಿ, ಗೌಡಲು ಸೇರಿದಂತೆ ಹಲವು ಜನಾಂಗದವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಇಲಾಖೆಯಿಂದ ಒಂದು ಹೊಸ ಯೋಜನೆಯನ್ನು ರೂಪಿಸಿಕೊಂಡಿದ್ರು. ಇದನ್ನು ಕೆಲವು ಆಯ್ದಂತಹ ಜಿಲ್ಲೆಗಳ ಡಿಸಿಗಳು ಕರಿಬೇಕಾಗಿರುತ್ತೆ. ಆದರೆ ಕಳೆದ ವರ್ಷದಿಂದ ಇಲಾಖೆಯ ನಿರ್ದೇಶಕರೇ ನೇರವಾಗಿ ಟೆಂಡರ್ ಕರೀತಾ ಇದ್ದಾರೆ, ನೇರವಾಗಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶದ ವಿರುದ್ಧ ಟೆಂಡರ್ ಅನ್ನು ಕರೀತಾ ಇದ್ದಾರೆ ಪರಿಶಿಷ್ಟ ವರ್ಗಗಳ ಇಲಾಖೆ. ಇದರ ನಿರ್ದೇಶಕರುಗಳು ಆಯ್ದಂತಹ 8 ಜಿಲ್ಲೆಗಳಲ್ಲಿ ಪೌಷ್ಟಿಕ ಆಹಾರವನ್ನು ಕಾಡಿನ ಅಂಚಿನಲ್ಲಿರುವಂತಹ ಆಯ್ದ ಸಮುದಾಯದವರಿಗೆ ಕೊಡಬೇಕು ಅನ್ನುವಂತಹ ಟೆಂಡರ್ ಇದು.
8 ಜಿಲ್ಲೆಗಳಲ್ಲಿ ಇದರ ಒಂದು ಯೋಜನೆಯನ್ನ ಈ ಸಮುದಾಯಗಳು ನಾನೇನು ಹೇಳಿದೆ ಆ ಸಮುದಾಯದವರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರೆದಿದ್ದಂತಹ ಯೋಜನೆ ಟೆಂಡರ್ ಅನ್ನ ಆಯ್ದಂತಹ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಡಿಸಿಗಳು ಕರಿಬೇಕಿತ್ತು. ಬಟ್ ನೇರವಾಗಿ ರಾಜ್ಯಾದ್ಯಂತ ಇಲಾಖೆಯ ನಿರ್ದೇಶಕರು ಟೆಂಡರ್ ಕರೆದಿದ್ದಾರೆ. ಬಹುದೊಡ್ಡ ಹಗರಣ ಪರಿಶಿಷ್ಟ ವರ್ಗಗಳ ಇಲಾಖೆಯಲ್ಲಿ. ಎಚ್ ಸಿ ಮಹದೇವಪ್ಪನವರ ಸಚಿವರು ಈ ಇಲಾಖೆಗೆ ಕಣ್ಣು ಮುಂದೆಯೇ ಅಕ್ರಮ ನಡೀತಾ ಇದ್ರು ಕೂಡ ಡೋಂಟ್ ಕೇರ್. ಮಹದೇವಪ್ಪನವರು ಕಾಣಿಸ್ತಾ ಇಲ್ವಾ ಈ ಭಾರಿ ಅಕ್ರಮ ನಡೀತಾ ಇರುವಂಥದ್ದು? ಆಯ್ದಂತಹ 8 ಜಿಲ್ಲೆಗಳಲ್ಲಿ ಕಾಡಿನ ಅಂಚಿನಲ್ಲಿರುವಂತಹ ಆಯ್ದ ಸಮುದಾಯದವರಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅನ್ನುವಂತಹ ಯೋಜನೆ. ಕೊಡುವಂತಹ ಪೌಷ್ಟಿಕ ಆಹಾರದಲ್ಲೂ ದುಡ್ಡು ಹೊಡಿತಾ ಇದ್ದಾರೆ ಇಲಾಖೆಯ ನಿರ್ದೇಶಕರು. ಡಿಸಿಗಳು ಕರಿಬೇಕಾಗಿತ್ತು ಟೆಂಡರ್ ಅನ್ನು. ಬಟ್ ಇಲಾಖೆ ಹೊರಡಿಸಿರುವಂತಹ ಆದೇಶದ ವಿರುದ್ಧ ಇಲಾಖೆಯ ನಿರ್ದೇಶಕರುಗಳು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಆಹಾರನೂ ಸಿಕ್ಕಿಲ್ಲ, ಕರೆದಿರೋ ಟೆಂಡರಲ್ಲಿ ಇವರು ಮಾತ್ರ ತಮ್ಮ ಹೊಟ್ಟೆ ತುಂಬಿಸ್ಕೋತಾ ಇದ್ದಾರಷ್ಟೆ. ಒಂದು ಹೊಸ ಯೋಜನೆಯನ್ನು ತಂದಿತ್ತು ಸರ್ಕಾರ ಈ ಒಂದು ಇಲಾಖೆಯ ಮುಖಾಂತರ. ಪೌಷ್ಟಿಕ ಆಹಾರ ನೀಡಬೇಕು ಅನ್ನುವಂಥದ್ದು ಯೋಜನೆ. ಅದನ್ನ ಡಿಸಿಗಳು ಟೆಂಡರ್ ಕರಿಬೇಕಾಗಿತ್ತು, ಫಲಾನುಭವಿಗಳಿಗೆ ಅದರ ಉಪಯೋಗವನ್ನು ಮಾಡಿಸ್ಕೊಡ್ಬೇಕಾಗಿತ್ತು. ಫಲಾನುಭವಿಗಳೂ ಇಲ್ಲ. ಆ 8 ಜಿಲ್ಲೆಗಳಲ್ಲಂತೂ ಯಾರಿಗೂ ಸಿಕ್ಕಿಲ್ಲ ಈ ಯೋಜನೆ. ಡಿಸಿಗಳಂತೂ ಟೆಂಡರ್ ಕರೆದಿಲ್ಲ. ನೇರವಾಗಿ ಇಲಾಖೆಯ ನಿರ್ದೇಶಕರು ಟೆಂಡರ್ ಕರ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ. ಲೆಕ್ಕ ಹಾಕಿ ಎಷ್ಟು ಕೋಟಿ ದುಡ್ಡು ಹೊಡೆದಿರಬಹುದು ಅಂತ ಇಲಾಖೆಯಲ್ಲಿ. ಸಚಿವರಿಗೆ ಮಾಹಿತಿನೇ ಇಲ್ವಾ ಅಥವಾ ಮಾಹಿತಿ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಮಹದೇವಪ್ಪನವರಿಗೆ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇಲ್ವಾ? ಇನ್ನೇನು ಕೆಲಸ ಮಾಡ್ತಾ ಇದ್ದಾರೆ ಸಚಿವರು? ಯಾರದ್ದೋ ಟೆಂಡರ್. ಪಾಪ ಎಲ್ಲೋ ಕರ್ನಾಟಕದಲ್ಲಿ 8 ಜಿಲ್ಲೆಗಳಲ್ಲಿ ಈ ಸಮುದಾಯದವರಿಗೆ ಪೌಷ್ಟಿಕ ಆಹಾರ ಕೊಡಬೇಕಾಗಿತ್ತು. ಟೆಂಡರ್ ಯಾರೋ ಕರಿಬೇಕಾಗಿತ್ತು. ಫಲಾನುಭವಿಗಳು ಇನ್ಯಾರೋ ಇದ್ರು, ಅವರಿಗೂ ಸಿಕ್ಕಿಲ್ಲ. ಆದರೆ ಇಲಾಖೆಯ ನಿರ್ದೇಶಕರು ಮಾತ್ರ ಇಷ್ಟ ಬಂದಂಗೆ ಸರ್ಕಾರದ ಆದೇಶದ ವಿರುದ್ಧ ಟೆಂಡರ್ ಕರೆದಿದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. ಸಚಿವರು ಹಾಗಾದ್ರೆ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ? ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು. ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಣ್ಣ ಗಮನವನ್ನು ಹರಿಸೋದಿಲ್ವಾ ಸಚಿವರು? ಇನ್ಯಾತಕ್ಕೆ ಬೇಕು ಸ್ವಾಮಿ ನಿಮಗೆ ಆ ಪೋರ್ಟ್ಫೋಲಿಯೋ? ಇನ್ಯಾತಕ್ಕೆ ಬೇಕು ನಿಮಗೆ ಇಲಾಖೆ ಅಥವಾ ಸಚಿವಗಿರಿ? ಕಾಡಿನ ಅಂಚಿನಲ್ಲಿರುವಂತಹ ಹಿಂದುಳಿದ ವರ್ಗದವರು ಅಂತ ನೀವು ಹೇಳ್ತಾ ಇರುವಂತಹ ಆಯ್ದಿರುವಂತಹ ಸಮುದಾಯ 8 ಜಿಲ್ಲೆಗಳಲ್ಲಿ ಅವರುಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂತಹ ಟೆಂಡರ್. ಇದರಲ್ಲೇ ಭಾರಿ ಮೋಸ ಆಗಿರೋದು. ಕರೆದಿರುವಂತಹ ಟೆಂಡರ್ನಲ್ಲೇ ಭಾರಿ ಮೋಸ, ಭಾರಿ ಹಗರಣ. ಪರಿಶಿಷ್ಟ ವರ್ಗಗಳ ಇಲಾಖೆಯಲ್ಲಿ ಸರ್ಕಾರದ ಭ್ರಷ್ಟಾಚಾರದ ಪಟ್ಟಿಗೆ ಮತ್ತೊಂದು ಸೇರ್ಪಡೆ. ಪರಿಶಿಷ್ಟ ವರ್ಗಗಳ ಇಲಾಖೆಯಲ್ಲಿ ಆಗಿರುವಂತಹ ಭಾರಿ ಹಗರಣ. ಕೊರಗ, ಕಾಡು ಕುರುಬ, ಜೇನು ಕುರುಬ, ಸೋಲಿಗ, ಎರವ, ಸಿದ್ದಿ ಸಮುದಾಯ, ಗೊಂಡರು, ಮಲೈಕುಡಿ, ಗೌಡಲು ಈ ಥರ ಈ ಜನಾಂಗದವರಿಗೆ, ಅದರಲ್ಲೂ 8 ಜಿಲ್ಲೆಗಳಲ್ಲಿರುವಂತಹ ಈ ಜನಾಂಗದವರಿಗೆ ಪೌಷ್ಟಿಕ ಆಹಾರ. ಯಾಕೆಂದರೆ ಕಾಡಿನಲ್ಲಿರುವಂಥವರವರು, ಅಷ್ಟಾಗಿ ಅವರಿಗೆ ಅವರದ್ದೇ ಆಹಾರ ಕ್ರಮ ಬೇರೆ ಇರುತ್ತೆ. ಅವರುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಅವರ ಅಭಿವೃದ್ಧಿ ಆಗಬೇಕು, ಅವರ ಏಳಿಗೆ ಆಗಬೇಕು ಅನ್ನುವಂಥ ಕಾರಣಕ್ಕೆ
ಇಲಾಖೆಯಿಂದ ಅವರುಗಳ ಅಭಿವೃದ್ಧಿಗೆ ಕರೆದಿರುವಂತಹ ಟೆಂಡರ್. ಅಂದರೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತ. ಯೋಜನೆ ಯಾವುದು? ಟೆಂಡರ್ ಕರಿಬೇಕಾಗಿದ್ದವ್ರು ಯಾರೋ, ತಗೋಬೇಕಾಗಿದ್ದಾರೆ ಯಾರೋ, ಆದರೆ ತಗೊಳ್ತಾ ಇರೋರು ಇನ್ಯಾರು? ಇಂಥ ಅವಸ್ಥೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ. ಸಚಿವರ ಕಣ್ಣೆದರಗಾಗುತ್ತಾ ಇದೆ. ಎರಡು 2019ರ ಆದೇಶದ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಆಗಬೇಕಾಗಿತ್ತು ಈ ಒಂದು ಟೆಂಡರ್. ಆದರೆ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ, ಅಕ್ರಮ ಆಗ್ತಾ ಇರುವಂಥದ್ದು. ಸರ್ಕಾರದ ಆದೇಶದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು. ಆದೇಶ ಇದ್ದಂಥದ್ದು 8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಟೆಂಡರ್ನ ಕರಿಬೇಕು ಅಂತ. ಆದರೆ ರಾಜ್ಯ ಮಟ್ಟದಲ್ಲಿ ಟೆಂಡರ್ ಅನ್ನು ಕರೀತಾ ಇದ್ದಾರೆ ನಿರ್ದೇಶಕರು, ಇಲಾಖೆಯ ನಿರ್ದೇಶಕರು. ಭಾರಿ ಅಕ್ರಮ ಆಗುತ್ತಾ ಇರುವಂಥದ್ದು. ತಮ್ಮ ಚೀಲವನ್ನ ಜೇಬನ್ನ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಿಜವಾದ ಫಲಾನುಭವಿಗಳಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ಇಲಾಖೆಯವರು. ತಮಗಿಷ್ಟ ಆದವರಿಗೆ, ತಮಗೆ ಸಹಕರಿಸುವಂಥವರಿಗೆ ಟೆಂಡರ್ ಕೊಟ್ಟು ಅದರಿಂದ ಭಾರಿ ದೊಡ್ಡ ಮಟ್ಟದ ಡೀಲ್ ಮಾಡೋದಕ್ಕೆ ಇಲಾಖೆಯ ನಿರ್ದೇಶಕರು ಅಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರದ ಆದೇಶ ಇರೋದೇ ಬೇರೆ, ಆದರೆ ಅದನ್ನು ಉಲ್ಲಂಘಿಸಿ ಸರ್ಕಾರದ ಗಮನಕ್ಕೂ ತರದ ಹಾಗೆ ಇಲಾಖೆ ನಿರ್ದೇಶಕರು ಏನಕ್ಕೆ ಟೆಂಡರ್ ಕರೀತಾ ಇದ್ದಾರೆ? ಇದರಿಂದ ಆಯ್ದಂತಹ 8 ಜಿಲ್ಲೆಗಳೇನಿದ್ದಾವೆ ಅಲ್ಲಿರುವಂತಹ ಗುತ್ತಿಗೆದಾರರು, ಅದರಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಇವರು ನಿರ್ದೇಶಕರುಗಳು ಅವರಿಗಿಷ್ಟ ಬಂದವರಿಗೆ, ಅವರ ಸಂಪರ್ಕದಲ್ಲಿರುವಂಥವರಿಗೆ, ಅವರಿಗೆ ಸಹಾಯ ಮಾಡುವಂಥವರಿಗೆ ಟೆಂಡರ್ ಕೊಟ್ಟುಬಿಟ್ರೆ ಈ ಆಯ್ದಂತಹ ಸರ್ಕಾರದ ಆದೇಶದ 8 ಜಿಲ್ಲೆಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡುವಂಥವರು, ಅಲ್ಲಿನ ಗುತ್ತಿಗೆದಾರರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಅಧಿಕಾರಿಗಳು, ಇಲಾಖೆ ನಿರ್ದೇಶಕರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಟೆಂಡರ್ ಅಂತ ಹೆಸರಿಟ್ಟುಕೊಂಡು ದುಡ್ಡು ಹೊಡಿತಾ ಇದ್ದಾರೆ. ಇಲಾಖೆ ಅನೌನ್ಸ್ ಮಾಡಿದ್ದು 8 ಜಿಲ್ಲೆಗಳು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಟೆಂಡರ್ ಕರೆದು ಅಲ್ಲಿ ಯಾರಿದ್ದಾರೆ ಗುತ್ತಿಗೆದಾರರು ಅವರಿಗೆ ಕೆಲಸ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಇಲಾಖೆ ನಿರ್ದೇಶಕರು, ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಕಳೆದ ವರ್ಷದಿಂದ ಟೆಂಡರ್ ಕರೀತಾ ಇದ್ದಾರೆ. ಸರ್ಕಾರದ ಗಮನಕ್ಕೂ ಬಂದಿಲ್ವಾ? ಸಚಿವರ ಗಮನಕ್ಕೂ ಬಂದಿಲ್ವಾ?